ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ. ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ಗುರುವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳ ಕಾರ್ಯಾಲಯಗಳ ಸಹಯೋಗದಲ್ಲಿ ನಡೆದ ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಅಭಿಯಾನ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿ, ನಗರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳ ಕಸ ವಿಲೇವಾರಿ ವಾಹನಗಳ ಧ್ವನಿವರ್ಧಕಗಳಲ್ಲಿ ಕುಷ್ಠರೋಗ ನಿಯಂತ್ರಣ ಹಾಗೂ ಪತ್ತೆ ಹಚ್ಚುವ ಅಭಿಯಾನದ ಬಗ್ಗೆ ಪ್ರಚುರಪಡಿಸಲು ಹಾಗೂ ಡಂಗೂರ ಸಾರಲು ಆದೇಶಿಸಲಾಗುವುದು. ಶಿಕ್ಷಣ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ, ವಸತಿ ನಿಲಯಗಳ ಪಾಲಕರು, ಗುಣಮಟ್ಟದ ಆಶಾ ಕಾರ್ಯಕರ್ತೆಯರು ಸಹಕಾರ ನೀಡುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕುಷ್ಠರೋಗ ಮೇಲ್ವಿಚಾರಕ ಪ್ರಹ್ಲಾದ ರೆಡ್ಡಿ ಮಾತನಾಡಿದರು. ಕುಷ್ಠರೋಗದ ಲಕ್ಷಣಗಳಾದ ತಿಳಿಬಿಳಿ, ತಾಮ್ರ ವರ್ಣದ ಮಚ್ಚೆಗಳು, ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆಗಳು, ಸಿಂಹದಂತಹ ಮುಖಬುಳ್ಳ ಮತ್ತು ಮೂಗಿನ ಮೇಲೆ, ಕಿವಿಯ ಮೇಲೆ ಗಂಟುಗಳು ಇವೆಲ್ಲ ಕುಷ್ಠರೋಗದ ಲಕ್ಷಣಗಳಾಗಿವೆ. ಪ್ರಾರಂಭಿಕ ಹಂತದಲ್ಲಿ ಕಂಡುಹಿಡಿದಲ್ಲಿ ಮುಂದಾಗಬಹುದಾದ ಅಂಗವೈಕಲ್ಯ ಇನ್ನಿತರ ತೊಂದರೆಗಳನ್ನು ನಿವಾರಿಸಬಹುದಾಗಿದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸೌಲಭ್ಯವಿರುತ್ತದೆ ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಮೊಹಮ್ಮದ್ ಹಾಸಿಂ ತಿಳಿಸಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆ ಮಲ್ಲಿಕಾರ್ಜುನ, ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಚ್ ಭೀಮರಾಜ್, ಇನ್ನಿತರ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ಯಾಕಂದರೆ ಡಿಒ ತುಂಬ ಮುಖ್ಯವಾಗಿದ್ದಾರೆ ಮತ್ತು ಸಿಡಿಪಿಒ ತುಂಬ ಮುಖ್ಯವಾಗಿದ್ದಾರೆ. ಇದರ ಜೊತೆಗೆ ನಗರಸಭೆಯ ಒಂದು ಕಾರ್ಪೊರೇಷನ್ ಕಮಿಷನರ್ ಮತ್ತು ಡಿಒಸ್, ಹಳ್ಳಿ ಮಟ್ಟದಲ್ಲಿ ಡಿಒಸ್ಗಳು ಅವೇರ್ನೆಸ್ ಮೂಡಿಸೋದು ತುಂಬ ಅವಶ್ಯಕತೆ ಆಗಿದೆ. ಯಾಕಂದರೆ ಆಶಾ ಕಾರ್ಯಕರ್ತರಷ್ಟೇ ಹೋಗಿ ಅಲ್ಲಿ ಈ ಥರ ಒಂದು ತಪಾಸಣೆ ಮಾಡುವಾಗ ಅಥವಾ ಇದು ಹೊರಗೆ ಈ ಥರ ತಪಾಸಣೆ ಮಾಡುವಾಗ ಏನು ಮಾಡ್ತೇವೆ, ಕೆಲವೊಂದು ಕಡೆ ನಿರಾಕರಣೆ ಬರುವ ಒಂದು ಸಂಗತಿ ಇರ್ತವೆ. ಇಂಥದ್ರಲ್ಲಿ ನಾವು ಬೇರೆ ಬೇರೆ ಇಲಾಖೆಯವರು ಎಲ್ಲರೂ ಸೇರಿ ಅವರನ್ನು ಸಹಕಾರ ಮಾಡಿದಾಗ ಸಮೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. 3ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಆ ಒಂದು ನಾವು ನಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ಗಳಿಗೆ ಎಲ್ಲರಿಗೂ ಹೇಳಿದಾಗ ಅವರು ಹಳ್ಳಿಗಳಲ್ಲೇ ಇರ್ತಾರೆ, ಇವರಿಗೆ ಸಹಕಾರವನ್ನು ಕೊಡ್ತಾರೆ. ಅವ್ರ ಸಹಕಾರ ಕೊಳ್ಳಾರ್ದೇ ಅವರು ಹೋಗ್ತಿದ್ರೆ ಪೋಲಿಯೋಗೆ ಬಂದಿದ್ದಾರೋ, ಎದಕ್ಕೆ ಬಂದಿದ್ದಾರೆ, ಏನು ಬಂದಿದ್ದಾರೆ, ದೈಹಿಕವಾಗಿ ಸಂಪರ್ಕಕ್ಕೆ ಬಂದಾಗ ಈ ಮತ್ತೊಬ್ಬರಿಗೆ ಹರಡುವಂಥ ಒಂದು ಸಾಧ್ಯತೆ ಇರ್ತದೆ. ಗೊತ್ತೇ ಆಗಲ್ಲ ಅದು ಮೈಕ್ರೋ ಬ್ಯಾಕ್ಟೀರಿಯಂ ಡೆಸ್ಲೆ ಅನ್ನುವಂಥ ಬ್ಯಾಕ್ಟೀರಿಯಾ ಯಾವಾಗ ದೇಹದಲ್ಲಿ ಹೋಗಿದೆಯೋ, ಹೋದ ತಕ್ಷಣವೇ ಅದು ಶ್ಲೇಷ್ಮದಲ್ಲಿ ಅಥವಾ ಕಣ್ಣಿನ ಜಾಗದಲ್ಲಿ ಇರಲಿಕ್ಕೆ ಪ್ರಾರಂಭ ಆಗ್ತದೆ. ಅಲ್ಲಿನಿಂದ ತುಂತುರು ಹನಿಗಳ ಮೂಲಕ, ಕೆಮ್ಮುವುದರ ಮೂಲಕ ಮತ್ತೊಬ್ಬರಿಗೆ ಅದು ಹರಡುವಂಥ ಒಂದು ಸಂಭವ ಇರ್ತದೆ. ಹರಡಬೇಕಾದಂಥ ಮುಂಚಿತವಾಗಿ ಮೈ ಮೇಲೆ ಬಿಳಿ ತಾಮ್ರವರ್ಣದ ಮಚ್ಚೆಗಳು ಅಥವಾ ಉಬ್ಬಿದಂಥ ಮಚ್ಚೆಗಳು, ಆ ಮಚ್ಚೆಗಳ ಮೇಲೆ ಯಾವುದೇ ರೀತಿಯಾಗಿ ಬೆವರು ಇರುವುದಿಲ್ಲ. ಮಚ್ಚೆಗಳ ಬಣ್ಣ ಬೇರೆ ಚರ್ಮದ ಬಣ್ಣಕ್ಕಿಂತ ಅದು ಬೇರೆ ಬದಲಾಗಿರುತ್ತದೆ ಮತ್ತು ಆ ಜಾಗದಲ್ಲಿ ಕೂದಲುಗಳು ಸಹ ಬೆಳೆಯುವುದಿಲ್ಲ. ಸ್ಪರ್ಶ ಜ್ಞಾನ ಇರೋದಿಲ್ಲ. ಚೂಟಿದ್ರು ಅಥವಾ ಬೆಂಕಿಗೆ ಸ್ಪರ್ಶಕ್ಕೆ ಬಂದರೂ ಸ್ಪರ್ಶ ಜ್ಞಾನ ಇಲ್ಲದಂಥ ಮಚ್ಚೆಗಳು ಕಂಡು ಬಂದಲ್ಲಿ ವ್ಯಕ್ತಿಗತವಾಗಿ ಅದನ್ನು ತೋರಿಸ್ಕೊಳ್ಳಿಕ್ಕೆ ಹಿಂಜರಿತಾ ಇದೆ. ಇವತ್ತಿಗೂ ಸಹ ಒಂದು ಸಮಾಜದಲ್ಲಿ ಕೀಳರಿಮೆ ಮನೋಭಾವ ಇದೆ. ಅದನ್ನು ಸ್ವಯಂ ಪ್ರೇರಿತವಾಗಿ ಮಚ್ಚೆಗಳು ಇದ್ದಂಥವರು ಬಂದಾಗ ಇಂಥ ಒಂದು ರೋಗ ಜಲ್ದಿ ಪತ್ತೆ ಹಚ್ಚಲಿಕ್ಕೆ ಮತ್ತು ಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಲ್ಲ ಅಧಿಕಾರಿ ವರ್ಗದವರು ಸಹಕಾರ ನೀಡ್ತೀವಿ. ಸಿಡಿಪಿಒ ಇಲಾಖೆ ಸಹಿತ ಅಂಗನವಾಡಿ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಬರ್ತಕ್ಕಂಥ ಮಕ್ಕಳ ಸಹಿತ ನಾವು ತಪಾಸಣೆ ಮಾಡಬೇಕಾಗಿದೆ. ಪ್ರತಿಯೊಂದು ಈ ಏಜ್ ಲಿಮಿಟ್ ಇಲ್ಲ. ಈ ಕಾಯಿಲೆ ಬರೋದಕ್ಕೆ ಎಷ್ಟೇ ನಾವು 2 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ನಾವು ತಪಾಸಣೆ ಮಾಡಬೇಕು. ಸುಮ್ಮನೆ ಬಾಯಿಂದ ಕೇಳಿದ್ರೆ ಅವರು ನಮ್ಮಲ್ಲಿ ಈ ತರ ಕಾಯಿಲೆ ಮಚ್ಚೆಗಳಿಲ್ಲ, ಅದು ಇಲ್ಲ. ಯಾಕಂದ್ರೆ ಈ ಮಚ್ಚೆ ಯಾರಿಗೂ ತೊಂದರೆ ಕೊಡಲ್ಲ, ತಿಂಡಿ ಇರಲ್ಲ, ನೋವು ಇರಲ್ಲ, ಗಾಯ ಆಗಲ್ಲ. ಆದ್ರಿಂದ ಸುಮ್ಮನೆ ತನ್ನ ಪಾಡಿ ಮಚ್ಚೆ ಬೆಳಕಾಂತ ಹೋಗ್ತಾ ಇರುತ್ತೆ. ಲಾಸ್ಟಿಗೆ ನರಗಳು ಇನ್ವಾಲ್ವ್ಮೆಂಟ್ ಆಗಿ ಅಂಗವಿಕಲತೆ ಆಗ್ತದೆ. ಬಹಳ ದಿನದಿಂದ ನಾವು ಈ ತಪಾಸಣೆ ಮಾಡಿ ಒಳಪಡ್ತಾ ಇದ್ರೆ ತೊಂದರೆ ಆಗ್ತದೆ. ಆದ್ರಿಂದ ಪ್ರತಿಯೊಬ್ಬರನ್ನ ನಾವು ತಪಾಸಣೆ ಮಾಡಬೇಕು, ಸಮೀಕ್ಷೆ ಅಲ್ಲ. ಆದ್ರಿಂದ ನಾವು ಇದನ್ನೆಲ್ಲ ನಾವು ಆಶಾ ಕಾರ್ಯಕರ್ತರ ತಂಡಗಳಿಗೆಲ್ಲ ನಾವು ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ. 3ನೇ ತಾರೀಕಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆ ಸಹಕಾರ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.